ನಾರ್ಮಲಿ ನಮ್ಮ ಉಗುರಿನ ಆರೋಗ್ಯ ಕಾಪಾಡೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ನಾವು ಯಾವಾಗಲೂ ಏನು ಮಾಡ್ತೀವಿ, ನೇಲ್ ಪಾಲಿಶ್ ಎಲ್ಲ ಹಚ್ತಾ ಇರ್ತೀವಲ್ವಾ. ನೇಲ್ ಪಾಲಿಶ್ ಎಲ್ಲ ಹಚ್ತಾ ಇರಬೇಕಾದ್ರೆ ಏನಾಗುತ್ತೆ, ಉಗುರಲ್ಲಿ ಕೆಲವೊಮ್ಮೆ ಅಲ್ಲಲ್ಲಿ ಯೆಲ್ಲೋ ಕಲರ್ ಆಗುತ್ತೆ. ನಾವು ಡೈಲಿ ನೇಲ್ ಪಾಲಿಶ್ ಎಲ್ಲ ಹಚ್ತಾ ಇದ್ದರೆ ಉಗುರು ಡಲ್ ಆಗುತ್ತೆ, ಅದೇ ರೀತಿ ಅಲ್ಲಲ್ಲಿ ಯೆಲ್ಲೋ ಕಲರ್ ಎಲ್ಲ ಆಗಿಬಿಡುತ್ತೆ. ಸೊ ಅದಕ್ಕೆ ನಾವು ಏನು ಮಾಡ್ಬೋದು ಅಂತ ಹೇಳಿದರೆ, ಹಾಯ್ ಫ್ರೆಂಡ್ಸ್, ಇದು ನಿಮ್ಮ ಕನ್ನಡ ಟಿಪ್ಸ್ ಲೋಕ. ನನ್ನ ಈ ಚಾನಲ್ನಲ್ಲಿ ನೀವು ಬೇರೆ ಬೇರೆ ರೀತಿಯ ಟಿಪ್ಸ್ಗಳನ್ನು ನೋಡ್ಬೋದು. ಕಿಚನ್ ಟಿಪ್ಸ್, ಹೆಲ್ತ್ ಟಿಪ್ಸ್, ಕ್ಲೀನಿಂಗ್ ಟಿಪ್ಸ್, ಹಾಗೆ ಬ್ಯೂಟಿ ಟಿಪ್ಸ್. ಅದೇ ರೀತಿಯಲ್ಲಿ ನಿಮ್ಮ ಹಣ ಮತ್ತು ಸಮಯದ ಉಳಿತಾಯ ಮಾಡೋಕ್ಕೆ ಬೇರೆ ಬೇರೆ ರೀತಿಯ ಟಿಪ್ಸ್ಗಳನ್ನು ನೋಡಬಹುದು. ಈ ಎಲ್ಲ ವಿಡಿಯೋಗಳನ್ನು ನೋಡಬೇಕಂತ ಹೇಳಿದರೆ ನೀವು ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸೊ ಇದರಲ್ಲಿ ಇವಾಗ ನಾನು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ, ನೇಲ್ ಪಾಲಿಶ್ ಇಟ್ಕೊಂಡಿದ್ದೀನಿ. ತುಂಬ ಜನಕ್ಕೆ ಅನ್ಸ್ಬೋದು ಬೆಳ್ಳುಳ್ಳಿಗೂ ನೇಲ್ ಪಾಲಿಶ್ಗೂ ಏನು ಸಂಬಂಧ ಅಂತ ಹೇಳಿ. ಸೊ ನಾನು ಇವತ್ತು ಮಾಡ್ತಿರೋದು ನೇಲ್ ಪಾಲಿಶ್ ಮತ್ತು ಬೆಳ್ಳುಳ್ಳಿನ ಮಿಕ್ಸ್ ಮಾಡ್ತಾ ಇರೋದು. ಇದರಿಂದ ಏನಾಗುತ್ತೆ ಅನ್ನೋದನ್ನ ನಾನು ಆಮೇಲೆ ಹೇಳ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ಸೊ ಫಸ್ಟಿಗೆ ನಾವೇನು ಮಾಡಬೇಕು, 2 ಎಸಳು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಳ್ಬೇಕು. 2 ಎಸಳು ಸಾಕು, ಜಾಸ್ತಿ ಬೇಡ ಆಗುತ್ತೆ. ಸಿಪ್ಪೆ ಬಿಡಿಸಿ ಸಣ್ಣದಾಗಿ ಕಟ್ ಮಾಡಬೇಕು. ಇದನ್ನು ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ, ಫಸ್ಟಿಗೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಈಗ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ನಾವು ಯಾವ ನೇಲ್ ಪಾಲಿಶ್ ಯೂಸ್ ಮಾಡ್ತೀವಲ್ಲ ಅದಕ್ಕೆ ಹಾಕಬೇಕು. 2 ಎಸಳು ಬೆಳ್ಳುಳ್ಳಿ ಏನು ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟನ್ನು ಕೂಡ ಹಾಕ್ತಾ ಇದ್ದೀನಿ ನಾನು. ಬೆಳ್ಳುಳ್ಳಿನ ಫುಲ್ ಹಾಕಿ 2 ಎಸಳು ಹಾಕಿ ಫುಲ್ ಕ್ಲೋಸ್ ಮಾಡಿ ಶೇಕ್ ಮಾಡಿ ಒಂದು 5 ರಿಂದ 10 ದಿನ ಹಾಗೆ ಇಡಬೇಕು. ಬೆಳ್ಳುಳ್ಳಿ ನಾನು ಹಾಕಿರೋದು ಯಾಕೆ ಅಂತ ಹೇಳಿದರೆ, ಇದರಲ್ಲಿ ಆ್ಯಂಟಿ ಫಂಗಲ್ ಅಥವಾ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣ ಎಲ್ಲ ಇರೋದ್ರಿಂದ ಉಗುರು ಡ್ಯಾಮೇಜ್ ಆಗೋದನ್ನು ಕಡಿಮೆ ಮಾಡುತ್ತಿದ್ದು. ಹಾಗೆ ಉಗುರು ಏನಾದರೂ ವೀಕ್ ಎಲ್ಲ ಆಗಿದ್ದರೆ ಸ್ಟ್ರಾಂಗ್ ಆಗೋಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. 5 ರಿಂದ 10 ದಿನ ಬಿಟ್ಟು ಆಮೇಲೆ ನಾವು ಆ್ಯಸ್ ಯೂಶ್ವಲ್ ಹಚ್ಚಬಹುದು. ಬೆಳ್ಳುಳ್ಳಿ ಎಸಳು ಬರದೇ ಇರೋ ಥರ ಅಥವಾ ಏನು ಉಗುರಿಗೆ ಹಚ್ಚುವಾಗ ಬರದೇ ಇರೋ ಥರ ನೋಡಿಕೊಂಡ್ರೆ ಆಯಿತು ಅಷ್ಟೇ. ನಾವು ಈ ಥರ ಮಾಡಿ ಹಚ್ಚೋದ್ರಿಂದ ನೇಲ್ ಪಾಲಿಶ್ ಉಗುರೆಲ್ಲ ಡ್ಯಾಮೇಜ್ ಆಗೋದಿದ್ರೆ ಕಡಿಮೆ ಆಗುತ್ತೆ. ಲೇಡೀಸ್ಗೆ ತುಂಬ ಪ್ರಾಬ್ಲಮ್ ಇರುತ್ತಲ್ಲ, ಉಗುರು ಡ್ಯಾಮೇಜ್ ಆಗೋದು, ಕಟ್ ಆಗೋದು, ಆವಾಗ ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಈ ಥರ ಮಾಡೋದ್ರಿಂದ. ಬೆಳ್ಳುಳ್ಳಿ ದೇಹಕ್ಕೆ ಎಷ್ಟು ಒಳ್ಳೆಯದು ಅದೇ ರೀತಿ ನಮ್ಮ ಉಗುರಿನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನಾನು ಇನ್ನೊಂದು ಸಿಂಪಲ್ ಟಿಪ್ಸ್ ಇದರಲ್ಲೇ ಹೇಳ್ತೀನಿ. ಏನಂತ ಹೇಳಿದರೆ, ಇವಾಗ ಕೈಗೆಲ್ಲ ಕೆಲವೊಮ್ಮೆ ನೇಲ್ ಪಾಲಿಶ್ ಹಿಡಿದ್ಬಿಡುತ್ತಲ್ವ, ಆ ಕಡೆ ಈ ಕಡೆ ಎಲ್ಲ ಹಚ್ಚುವಾಗ ಇರಬಹುದು ಎಲ್ಲ. ಆವಾಗ ನಾವೇನು ಮಾಡ್ಬೋದು ಅಂತ ಹೇಳಿದರೆ, ಸ್ವಲ್ಪ ನಿಂಬೆ ರಸನ ಅದಕ್ಕೆ ಹಚ್ಚಿ ಆಮೇಲೆ ನೀಟಾಗಿ ಒರೆಸ್ಕೊಂಡು ಬಿಡಬೇಕು. ಟಿಶ್ಯೂ ಅಲ್ಲೋ ಇಲ್ಲ ಯಾವುದಾದ್ರೂ ಪೇಪರಲ್ಲಿ, ಆಮೇಲೆ ನಾರ್ಮಲ್ ವಾಟ್ರಲ್ಲಿ ವಾಶ್ ಮಾಡ್ಬೋದು. ಆ ಥರ ಮಾಡೋದ್ರಿಂದ ಕೂಡ ಸ್ಕಿನ್ನಿಗೆಲ್ಲ ಅಂಟಿರೋ ನೇಲ್ ಪಾಲಿಶ್ ಎಲ್ಲ ಹೋಗುತ್ತೆ. ಇವಾಗ ಹಚ್ಚುವಾಗ ನೋಡಿ ಇಲ್ಲೆಲ್ಲ ಸೈಡಿಗೆಲ್ಲ ತಾಗುತ್ತಲ್ವ, ಅದನ್ನು ನಾವು ಲೆಮನ್ ಜ್ಯೂಸ್ ಅಥವಾ ನಿಂಬೆ ರಸನ ಹಾಕಿ ಕ್ಲೀನ್ ಮಾಡ್ಕೊಳ್ಬಹುದು. ಈ ಥರ ಮಾಡಿದರೆ ನೇಲ್ ಪಾಲಿಶಲ್ಲಿರೋ ಕೆಮಿಕಲ್ ನಮ್ಮ ಉಗುರಿಗೆ ಏನೂ ಡ್ಯಾಮೇಜ್ ಮಾಡಲ್ಲ, ಉಗುರು ಕೂಡ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವರಿಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.